ಯಾವ ಯಜಮಾನ್ರು? ಕುರಿ ಮೇಯಿಸ್ತಾ ಇದ್ದೀರಿ? ಏನ್ ಕುರಿ ಇವು? ಬಂಡೂರು. ಎಷ್ಟು ಒಂದ್ ಕುರಿ? ಅವಾಗ 60,000 ಬಿದ್ದಿದ್ದು. ಇಷ್ಟಿದ್ದು 6 ತಿಂಗಳಾಯ್ತು. ಈ ಹೊಗೆ ಬಿಡ್ತಾರಲ್ಲ, ಏನು ತೊಂದರೆ ಆಗಲ್ವಾ ನಿಮ್ಗೆ? ಯಾಕಾಗಲ್ಲ ಸರ್, ಕೇಳೋರು ಯಾರು ಸರ್? ನೋಡಿ ಸರ್, ಅದೇ ಮನೆ ಏನ್ ಮನೆಗ ದಡಾರ ಅಂತವೆ, ಏನ್ ಸೌಂಡ್ ಸುಮಾರ ಬರ್ತಾವ. ಕೇಳೋರು ಯಾರು ಸರ್? ನೀವು ಕೇಳಿದೆ ಯಾವಾಗ್ಲೂ? ಏನ್ ಕೇಳ್ತೀರಿ? ಕೇಳಿದ್ರೆ ಮಗ್ಚಾಕ್ತಾರೆ, ಹೋಗಿ ಕಂಪ್ಲೇಂಟೇ ಕೊಡಿ ಅಂತಾರೆ. ಕೇಳೋರು ಯಾರು ಸರ್? ಹೊಗೆ ತುಂಬ್ಕೊಳ್ಳೋದೇನು ಸರ್? ಇದೆಲ್ಲ ಪೂರ ಇಬ್ನಿ ಬಿದ್ದಾಗ ಅದೆಲ್ಲ ಪೂರ ನೋಡಿ ಆ ಜವಳಕ್ಕೆಲ್ಲ ಕುಂತ್ಕೊತದ ಅದು. ದನಿಗೆ ಅದನ್ನೇ ಹಾಕ್ತಿವಿ. ಕೇಳೋರು ಯಾರು? ಇಬ್ನಿ ಬಿದ್ದಿರೋ ಇದನ್ನ ಧೂಳ್ತಾನೆ ಅದು ಯಾವುದು ಇದ್ರದ್ದು? ಈಗ ಅದು ಹೊಗೆ ಗಾಳಿ ಹೊಡೆದಾಗ, ಗಾಳಿ ಎತ್ತ ಹೊಡಿತದಲ್ವಾ, ಗಾಳಿ ಹೊಡೆದಾಗ ಹೋಗೆಲ್ಲ ಪೂರ ಗರಿ ಮೇಲೆ ಕೂತದ. ಅಲ್ಲ, ಈಗ ಕುರಿ ಮೇಕೆಗೆಲ್ಲ ತೊಂದರೆ ಆಗತ್ತೆ. ಈಗ ಇಲ್ಲಿ ನೋಡಿ, ಅಷ್ಟು ದೂರ ಪೂರ್ತಿ ಹೊಗೆ ಹೋಗೈತೆ. ಇಲ್ಲ, ಹಿಂಗ್ ಹೊಡೈತದೆ ಗಾಳಿ ಹೆಂಗ್ ಹೊಡಿತದ ಹಂಗೆ. ಗಾಳಿ ಹಿಂಗ್ ಹೊಡೆದಾಗ ಮನೆಗೆ ಮಳೆ ಹೋದಾಗ ಡ್ರಮ್ ಮಾಡ್ತೀವಿ ನೀರಿಗೆ, ಬರೀ ಕರ್ರಿಗೆ ಪೂರ ಒಂದ್ ದಿವಸ ಮಳೆ ಹೋದಾಗ ಒಂದ್ ದಿವಸ ಪೂರ ಎಲ್ಲ ಕರ್ಗಾಯ್ಬಿಡ್ತದೆ ನೀರು. ಆಮೇಲೆ ಮತ್ತೆ ಇನ್ನೊಂದ್ ದಿವಸ ಹೋದಾಗ ಬರಲ್ಲ, ಅಲ್ಲಿ ಗೊತ್ತಾಗೋಯ್ತದೆ. ಕುಡಿಯೋ ನೀರು ಬೋರ್ನಲ್ಲಿ ಬಿಡ್ತದೆ ಸರ್. ಅದೇನು ಸಮಸ್ಯೆ ಆಗಲ್ವಾ? ಅಂದ್ರೆ ಅದು ಸಿಸ್ಟಮ್ ಅದೇ. ಅಲ್ಲಲ್ಲ, ಇದು ಅಂತರ್ಜಲಕ್ಕೇನು ಇಳಿಯಲ್ವಾ ಇದು ಅಂತ? ಅದು ಅಂತರ್ಜಲಕ್ಕೇನು ಇಳಿಯಲ್ಲ ಸರ್, ಇದು ಬರೀ ವಾಯು ಮಾಲಿನ್ಯ ಆಗುತ್ತೆ. ನೀವು ಹೇಳ್ದಂಗೆ ಹಿಂಗೆ ನೋಡಿ, ಅದ್ರ ಮೇಲೆಲ್ಲ ಕೂತದೆ, ರಾಗಿ ಮೇಲೆ ದನಿಗೆ ಹಾಕ್ತಿವಿ, ಕುತ್ಕೊಂಡ್ರೆ ಸರ್ ಕರ್ಗಾಯ್ಬಿಡ್ತದೆ. ಈಗ ಅದನ್ನ ಕುಯ್ಯ ಕೂತ್ಕೊಂಡ್ರೆ ಎಲ್ಲ ಕರ್ಗಾಯ್ಬಿಡ್ತಾವ ಕೈಯೆಲ್ಲ, ಧೂಳಿ. ಕೇಳೋರೆ ನೀವು ಕೇಳ್ಬೇಕು ಒಂದ್ಸಲಿ, ಏನು ಹಿಂಗ ಆಗ್ತೈತೆ, ತೊಂದರೆ ಆಗ್ತೈತೆ ಅಂತ ಹೋಗಿ ಎಲ್ಲ ಕೇಳ್ಬೇಕು ಸರ್. ಕೇಳಲ್ಲ, ದುಡ್ಡು ಪಡ್ಡು ಇಸ್ಕೊತದೇನೋ. ಈಗ ನಮ್ಮನ್ಸರ್ನ ಅದ್ರಿಸ್ತಾರೆ, ಹೋಗಕ್ ಆಗಲ್ಲ. ಅದ ಹಿಂಗಾಗಿರ್ತದೆ ಸರ್ ಸಮಸ್ಯೆ. ಯಾರು ನಿಮ್ ಕಂಪ್ಲೇಂಟ್ ನೀವು ಇದುವರೆಗೂ ಮಾಡಿಲ್ಲ ಸರ್. ಹೋಗಿ ಅಲ್ಲಿ ನಿಂತ್ಕೊಂಡು ಯಾಕೆ ಹೊಗೆ ಬಿಡ್ತೀವಿ ಅಂತ ಕೇಳಿದವರೇ ಇಲ್ಲ. ಕೇಳಕ್ ಹೋದಾಗ ಅದೇನೋ ಹೊಟ್ಟೆ ಒರೆಸ್ತಾರೇನೋ ಅವ್ರಿಗೆ ಗೊತ್ತಾರಪ್ಪ. ನಿಮ್ಮ ಹೆಸರು? ದೊಡ್ಡನೇ ಅಂತ. ಏನ್ ದೊಡ್ಡನರ ಹಿಂಗ್ ಆದ್ರೆ ಕಷ್ಟ. ಇದೇನಿದು ಹೊಗೆ ಹಿಂಗ್ ಬರ್ತದೆ? ಅಲ್ಲ, ಅದು ಅಷ್ಟು ಆ ಪಾರ್ಟಿ ಹೊಗೆ ಬರ್ತದಲ್ಲ. ಊರಲ್ಲಿ ಯಾರಿಗೂ ಬೇಕಿಲ್ಲ, ದುಡ್ಡು ತಿಂತಾರಪ್ಪ ಹಿಂಗೆ ನಮ್ಮಂತವ್ರಿಗೆ ಹೊಗೆ. ಅಲ್ಲ, ನೀನು ಮೂಗ್ ಮುಚ್ಕೊಂಡು ಮೇಕೆ ಮೇಯಿಸ್ತಾ ಇದೆಯಲ್ಲವ? ಏನ್ ಮಾಡೋಣಪ್ಪ, ಈ ಹೊಗೆ ಕುಡಿಯಕ್ಕಾಗಲ್ಲ. ಯಾವ ಊರದು? ನಾವಿಲ್ಲಿ ಬೆಂಗಳೂರವ್ರು ಹಿಂಗೆ ಹೋಯ್ತಾ ಇದ್ದು, ನೋಡ್ದೆ ಇಷ್ಟೊಂದು ಹೊಗೆ ಬರ್ತದಲ್ಲ, ಏನಿದು ಅಂತ. ಏನ್ ಕತೆ ಇದು? ಏನು ನಂಗೆ ಹೆಂಗ್ ಗೊತ್ತಣ್ಣ, ಏನ್ ಫ್ಯಾಕ್ಟ್ರು ಒಬ್ಳ ಅಂತಾರೆ. ಅವಾಗ ಸ್ಟೀಲ್ ಫ್ಯಾಕ್ಟ್ರಿ ಅಂತ ಕಟ್ಟಿದ್ರಪ್ಪ, ನಮ್ಮೂರೆಲ್ಲ ಜಮೀನ್ ಕೊಟ್ರು. ಇವಾಗ ಇದು ಹಿಂಗ್ ಹೊಗೆ ಬರ್ತದಪ್ಪ ಊರಿಗೆ, ಅಲ್ಲಿಂದ ತಕ ಬರ್ತದೆ. ನೀವ್ ಹೆಂಗ್ ವಾಸ ಮಾಡ್ತೀರಾ? ಏನ್ ಮಾಡೋಣ? ಕಾಯಿಲೆ ಗಿಲೆ ಬಂದಿಲ್ವಾ? ಅಯ್ಯೋ, ಬರೋದ್ ಬರ್ತಾರೆ, ಆಸ್ಪತ್ರೆಗೆ ಹೋಯ್ತಾರೆ. ಯಾರು ದನ ಕರಿಗಿತ್ತ ಬರಲ್ಲ ಯಪ್ಪ. ಎಷ್ಟು ಮೇಕೆ ಇವೆ? ಎಲ್ಲ ಒಂದ್ 4 ಹಾಕೊಂಡಣ್ಣ. ನಿಮ್ಮ ಹೆಸರೇನು? ಯಾಕಪ್ಪ ಕೇಳಿದೆ. ಅಯ್ಯೋ, ನಮ್ಮ ಹೆಸರು ತಿಮ್ಮಮ್ಮ. ಅಲ್ಲ ತಿಮ್ಮಮ್ಮನವ್ರೆ, ಹಿಂಗ್ ಹೊಗೆ ಬರ್ತಾ ಇದ್ರು, ನಿನ್ ಮೂಗ್ ಮುಚ್ಕೊಂಡು ಇದ್ರೊಳಗೆ ಮೇಕೆ ಮೇಯಿಸ್ತಾ ಇದೆಯಲ್ಲ, ಏನ್ ಗಟ್ಟಿಗಿತ್ತಿ ನೀನು? ಅಲ್ಲ, ಈ ಕಡೆಯವರೆಲ್ಲ ಮನೆಗೆಲ್ಲ ಹೋಯ್ತದಲ್ಲಪ್ಪ. ಮನೆಗೆಲ್ಲ ಹೋಗಲ್ವಾ? ಈ ಒಟ್ಟಿಗೆ ಅಲ್ಲಿರೋ ಅಕ್ಕದ ಮನೆಗೆ ಈ ಮನೆಗೆ ಎಲ್ಲ ಹೋಯ್ತಪ್ಪ. ಏನ್ ಮಾಡ್ತೀವಿ ನಾವಿತ್ತ ಬರ್ತೀವಿ ಅಲ್ಲಿ ಆಡಿಟ್ಕೊಂಡು ಮಕ್ಕ ಮುಚ್ಕೊಂಡು ಮೂಗ್ ಮುಚ್ಕೊಂಡು ಮೇಯಿಸ್ಬೇಕು. ಅಲ್ಲ, ಇಲ್ಲಿ ದೊಡ್ಡವ್ರು ಯಾರು ಇಲ್ವಾ? ರಾಜಕೀಯದವರು ಅವರು ಇವರು ಎಳ್ವ್ಯಾರ ಮಂಜಣ್ಣ ಅವರೆಲ್ಲ ಕೇಳಲ್ವಾ? ಅವರು ಅತ್ತ ಊರ್ ಕಡಿಕವ್ರೆ, ಕೊಡಿ ಕಡಿ ಮಕ್ಕಿ ಅವ್ರೇನ್ ಕೇಳಲ್ಲ. ಒಟ್ಟಲ್ಲಿ ನಿಮಗ್ ಮಾತ್ರ ತೊಂದರೆ ಆಯ್ತದೆ. ಈ ಏರಿಯಾದವ್ರಿಗೂ ಆಯ್ತದೆ, ಹೋಯ್ತದೆಪ್ಪ. ಇಲ್ಲಿ ಬೆಳೆನೂ ಆಗಲ್ಲ ಕಣ್ಣಲ್ಲಿ ಬಗೆಗೆ. ಸರಿ ತಿಮ್ಮಮ್ಮ, ಆಯ್ತು. ಅಲ್ಲಿ ನೋಡಕ್ ಹೋದೆ, ಇದು ಆಶ್ಚರ್ಯ ಆಯ್ತು, ಇಷ್ಟೊಂದು ಹೊಗೆ ಬರ್ತದಲ್ಲ, ಒಳಗೆ ಏನದೆ, ಏನ್ ಮಾಡ್ತಾರ ನೋಡೋಣ ಅಂತ ಹೋಗಿದ್ದೆ.